ನಮಸ್ಕಾರ. ನೋಡಿ, ಈ ಒಂದು ರಾಶಿ ಭವಿಷ್ಯದ ಬಗ್ಗೆ ನಾವು ನೋಡೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನು ಜನಗಳಿಗೆ ಹೇಳಬೇಕು. ಜ್ಯೋತಿಷದಲ್ಲಿ ನ್ಯೂಮರಾಲಜಿ ಇಲ್ಲ. ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳುವಂತದ್ದು, ನೀವು ಈ ತರ ಕಲರ್ ಬಟ್ಟೆ ಹಾಕೋಬೇಕು ಅಂತ ಕಲರ್ ರೆಮಿಡಿಗಳು, ಅದ್ರ ಜೊತೆಯಲ್ಲಿ ಕಾಸ್ಟ್ಲಿ ಜೆಮ್ ಸ್ಟೋನ್ಗಳು, ಕಾಸ್ಟ್ಲಿ ಪೂಜೆಗಳು ಯಾವುದು ಜ್ಯೋತಿಷದಲ್ಲಿ ಇಲ್ಲ. ಅದೇ ತರ ನಿಮ್ಮ ಭವಿಷ್ಯವನ್ನು ಹೇಳಬೇಕು ಅಂದ್ರೆ ನಿಮ್ಮ ಲಗ್ನ, ನಿಮ್ಮ ಜಾತಕ ಮತ್ತು ನಿಮ್ಮ ಹಸ್ತರೇಖೆಗಳನ್ನ ಎರಡು ಕಂಬೈನ್ ಮಾಡಬೇಕು. ಯಾಕೆಂತಂದ್ರೆ ನಮ್ಮ ಜಾತಕದಲ್ಲಿ ಹೇಗೆ ಗ್ರಹಗಳಿದೆಯೋ ಹಾಗೆ ಹಸ್ತದಲ್ಲೂ ಕೂಡ ಗ್ರಹಗಳಿದ್ದಾವೆ. ಆ ಗ್ರಹಗಳು ರಾಶಿಗಳು ಕೂಡ ಇದ್ದಾವೆ. ಎರಡನ್ನು ಕಂಬೈನ್ ಮಾಡಬೇಕು. ಈ ಜಾತಕದಲ್ಲಿ ಟೈಮ್ ಮಿಸ್ಟೇಕ್ ಆಗಿದ್ರು, ಡೇಟ್ ಮಿಸ್ಟೇಕ್ ಆಗಿದ್ರು ಸಹ ನಾವು ಹಸ್ತ ಸಾಮುದ್ರಿಕೆಯನ್ನ ಮ್ಯಾಚ್ ಮಾಡಿದಾಗ, ಕಂಬೈನ್ ಮಾಡಿದಾಗ ಬಹಳ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಕೊಡಬಹುದು. ನೀವು ಮದುವೆ ಯಾವಾಗ ಆಗುತ್ತೆ ಅಂತ ಕೇಳಿದಾಗ ಜಾತಕದಲ್ಲೂ ಅದು ಕನ್ಫರ್ಮ್ ಆಗಿ, ಹಸ್ತರೇಖೆಯಲ್ಲೂ ಕನ್ಫರ್ಮ್ ಆಗಿ, ಪ್ರಶ್ನೆ ಶಾಸ್ತ್ರದಲ್ಲೂ ಕನ್ಫರ್ಮ್ ಆಗ್ಬೇಕು. ತುಂಬಾ ಜನ ನಾವು ಜ್ಯೋತಿಷ ಹೇಳ್ತೀವಿ ಅಂತಾರೆ. ಬಟ್ ಜ್ಯೋತಿಷ್ಯದ ಬೇಸಿಕ್ ನಾಲೆಡ್ಜು ತುಂಬಾ ಜ್ಯೋತಿಷರುಗಳಿಗೆ ಇಲ್ಲ. ಒಂದು ಪ್ರೆಡಿಕ್ಷನ್ ಕೊಡೋದು ಹೇಗೆ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದು ಒಂದು ಬಹಳ ಸೀರಿಯಸ್ ಆಗಿರುವಂತ ವಿದ್ಯೆ. ಇಲ್ಲಿ ಬಂದು ಅನವಶ್ಯವಾಗಿ ಏನೇನೋ ಬಾಯಿಗೆ ಬಂದಂತೆಲ್ಲ ಮಾತಾಡಿ ಫೇಮಸ್ ಆಗಕ್ಕೆ ನೋಡ್ತಾರೆ. ಬಟ್ ಅದು ಜ್ಯೋತಿಷ ಆತರ ಬಹಳ ಸೀರಿಯಸ್ ಆಗಿರುವಂತ ವಿದ್ಯೆ. ಇದು ಹೇಗೆ ಆಧ್ಯಾತ್ಮಿಕ ವಿಚಾರಕ್ಕೆ ಕನೆಕ್ಟ್ ಮಾಡುವಂಥದ್ದು. ನಿಮ್ಮ ಜೀವನ ಯಾವ ಹಂತದಲ್ಲಿ ಹೋಗ್ತಾ ಇದೆ ಆಧ್ಯಾತ್ಮಿಕ ವಿಚಾರ ಕಂಡುಹಿಡಿಯೋದಕ್ಕೋಸ್ಕರ ಋಷಿಗಳು ಕಂಡುಹಿಡಿದಿರುವಂತಹ ಒಂದು ವಿದ್ಯೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಸೈಂಟಿಫಿಕ್ ಆಗಿ ನೋಡಿದಾಗ ಮಾತ್ರ ನಿಮ್ಮ ಪ್ರೆಡಿಕ್ಷನ್ ನಿಜ ಆಗುತ್ತೆ. ಸುಮ್ಮನೆ ರಾಶಿಯಿಂದ, ಸುಮ್ಮನೆ ನೀವು ಹುಟ್ಟಿರೋ ಡೇಟ್ ಇಂದ ಯಾವುದು ಗೊತ್ತಾಗಲ್ಲ. ಸೊ ಇದನ್ನ ತಿಳ್ಕೊಳ್ಳಿ. ಭೈರವಿ ಅಷ್ಟೋದಲ್ಲಿ ಈ ರೀತಿ ಹಸ್ತರೇಖೆ ಮತ್ತು ಜಾತಕ ಎರಡನ್ನು ಕಂಬೈನ್ ಮಾಡಿ ನೋಡೋದಕ್ಕೆ ನೀವು ಕನ್ಸಲ್ಟೇಷನ್ ಬುಕ್ ಮಾಡಿ. ಮಕರ ರಾಶಿ 2026 ಜುಲೈ ತಿಂಗಳ ಈ ವಾರದಲ್ಲಿ ಮಕರ ರಾಶಿಯಲ್ಲಿ ಜನಿಸಿದಂತವರ ಶುಭ ಅಶುಭ ಫಲಗಳನ್ನು ಏನು ಅಂತ ನೋಡೋಣ. ಮಕರ ರಾಶಿಯಿಂದ ಡೈರೆಕ್ಟ್ ಆಗಿ ಸಪ್ತಮ ಭಾವದಲ್ಲಿ ಗುರುಗ್ರಹ ಇರೋದ್ರಿಂದ ವಿವಾಹ ವಿಳಂಬ ಸರಿಯಾಗತ್ತೆ, ವಿವಾಹ ಆಗೋ ಸಾಧ್ಯತೆ, ಎಂಗೇಜ್ಮೆಂಟ್ ಆಗೋ ಸಾಧ್ಯತೆ, ನೀವು ಇಷ್ಟಪಟ್ಟಂತ ಸಂಬಂಧ ಬರುವಂತ ಸಾಧ್ಯತೆ, ಇದೇ ತರ ವ್ಯಕ್ತಿ ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇರುತ್ತೆ, ಅದೇ ತರದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುವಂತ ಸಾಧ್ಯತೆ ಮಕರ ರಾಶಿಯವರಿಗೆ ಅತಿ ಹೆಚ್ಚಾಗಿ ಇರುತ್ತೆ. ಹಾಗೇನೆ ಷಷ್ಠಾಧಿಪತಿ 7ನೇ ಮನೆಯಿಂದ ಮದುವೆ ಎಂಗೇಜ್ಮೆಂಟ್ ತನಕ ಬಂದು ಅಲ್ಲೆಲ್ಲ ಕಿರಿಕಿರಿಗಳು, ಜಗಳಗಳು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಕೇರ್ಫುಲ್ ಆಗಿರಿ ಆ ವಿಚಾರದಲ್ಲಿ. ಬಟ್ ಇದ್ರ ಜೊತೆಯಲ್ಲಿ ಸೆಕೆಂಡ್ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಬಹಳ ಶುಭವಾಗಿದೆ. ಎರಡನೇ ಮದುವೆಗೆ ಸಂಬಂಧಪಟ್ಟಂತೆ ಯೋಚನೆ ಮಾಡ್ತಿರ್ತೀರಾ, ಒಳ್ಳೆ ಸಂಬಂಧಗಳು ಬಂದಿರಲ್ಲ ಸಾಧ್ಯತೆ. ಜೊತೆಯಲ್ಲಿ ಮ್ಯಾರಿಟಲ್ ಡಿಸ್ಪ್ಯೂಟ್ಸ್ ಕೋರ್ಟ್ ಕಚೇರಿಯಲ್ಲಿ ಇರುತ್ತೆ. ಗಂಡ ಹೆಂಡತಿ ದೂರ ಆಗ್ಬಿಟ್ಟಿರ್ತಾರೆ. ಇನ್ನು ತುಂಬಾ ಕಾಲ್ಸ್ ಬರುತ್ತೆ ನನಗೆ, ಸರ್ ನಾನು ಇಂಥ ದೇಶದಲ್ಲಿ ಇದ್ದೀನಿ, ನಾನು ಬಿಟ್ಟು ಹೋಗಿ ಇಂಡಿಯಾದಲ್ಲಿ ಇದ್ದಾರೆ, ಹೊರ ದೇಶದಲ್ಲಿ ಇದ್ದಾರೆ ಅಂತ. ಇಂಥವರು ಒಂದು ಆಗುವಂತ ಸಾಧ್ಯತೆ ಈ ಮಕರ ರಾಶಿಯಲ್ಲಿ ಜನಿಸಿದಂತವ್ರಿಗೆ. ಮ್ಯಾರಿಟಲ್ ಡಿಸ್ಪ್ಯೂಟ್ಸ್, ವೈವಾಹಿಕ ಜೀವನದ ಯಾವುದೇ ಸಮಸ್ಯೆಗಳು ಬಿಡುಗಡೆ ಆಗುವಂತ ಸಮಯ ಮಕರ ರಾಶಿಯವರಿಗೆ ಬಂದಿದೆ ಅಂತ ಹೇಳ್ಬೋದು. ಅಷ್ಟಮದಲ್ಲಿ ಕೇತು ಇರೋದ್ರಿಂದ ಯೂಶುವಲ್ ಆಗಿ ನಿಮಗೆ ಕಿರಿಕಿರಿಗಳಾಗುತ್ತೆ. ಅಷ್ಟಮದಲ್ಲಿ ಶುಕ್ರ ಗ್ರಹ ಇದ್ದಾನೆ. ಶುಕ್ರ ಅಷ್ಟಮದಲ್ಲಿದ್ದಾಗ ಪ್ರೇಮಿಗಳಲ್ಲಿ ಅನಾವಶ್ಯಕ ಜಗಳ, ಚೆನ್ನಾಗಿದ್ದವ್ರು ದೂರ ಆಗೋದು. ಇಷ್ಟು ವರ್ಷ ನಾವು ಇಷ್ಟಪಟ್ಟಿದ್ವಿ ಸರ್, ಈಗ ಇದ್ದಕ್ಕಿದ್ದಂಗೆ ದೂರ ಆಗಿದ್ದಾರೆ, ಮಾತಾಡಿಸ್ತಿಲ್ಲ, ನನ್ನ ಬ್ಲಾಕ್ ಮಾಡಿದ್ದಾರೆ ಅಂತಾರೆ. ಈ ಪಾಸಿಬಿಲಿಟೀಸ್, ಈ ಚೇಂಜಸ್, ಈ ಪ್ರಾಬ್ಲಮ್ಗಳೆಲ್ಲ ನಿಮಗೆ ಈ ಒಂದು ಮಕರ ರಾಶಿಯಲ್ಲಿ ಜನಿಸಿದಂತವ್ರಿಗೆ ಇರುತ್ತೆ. ಅದು ಸರಿಯಾಗುವಂತ ಸಾಧ್ಯತೆ ಇರುತ್ತೆ. ಬಟ್ ಇದನ್ನು ಕೇರ್ಫುಲ್ ಆಗಿ ಗಮನಿಸಬೇಕು. ಸಪ್ತಮ ಯಾವಾಗಲೂ ಗಂಡ ಹೆಂಡತಿಗೆ ಸಂಬಂಧಪಟ್ಟಂತೆ, ಪಂಚಮ ಮಾತ್ರ ಪ್ರೇಮಿಗಳಿಗೆ ಸಂಬಂಧಪಟ್ಟಿದ್ದು. ಪಂಚಮಾಧಿಪತಿನೇ ಅಷ್ಟಮದಲ್ಲಿ ಬಂದಾಗ ಯೂಶುವಲ್ ಆಗಿ ಪ್ರೇಮಿಗಳು ದೂರ ಆಗ್ತಾರೆ. ಅನವಶ್ಯಕ ಓಡಾಟ, ತಿರುಗಾಟದ ಜೊತೆಯಲ್ಲಿ ಕರಿಯರ್ ಅಂತ ಬಂದಾಗ ಕರಿಯರ್ ಅಲ್ಲಿ ಉತ್ತಮವಾಗಿರುವಂತಹ ಅನುಕೂಲಗಳಿದೆ. ದಶಮದಿಂದ ಅಷ್ಟಮ ಭಾವದಲ್ಲಿದ್ದಾನೆ ಕುಜಗ್ರಹ. ಭವತ್ ಭಾವಂ ಅಂತಾನೆ. ಭವತ್ ಭಾವಂ ಅಂತಂದ್ರೆ ಅಲ್ಲಿಂದನೇ ನೋಡುವಂಥದ್ದು ಭಾವ ಫಲವನ್ನ. ಹೀಗಿದ್ದಾಗ ನಿಮಗೆ ಕರಿಯರ್ ಅಲ್ಲಿ ಸಡನ್ ಚೇಂಜಸ್, ಕಿರಿಕಿರಿ, ಜಗಳ, ಹೊಡೆದಾಟಗಳು ಕೂಡ ನಿಮ್ ಕೆಲಸ ಮಾಡುವಂತ ಜಾಗದಲ್ಲಿ ಆಗ್ಬೋದು. ಕೇರ್ಫುಲ್ ಆಗಿರಿ, ಮನಸ್ಸನ್ನ ಕಂಟ್ರೋಲ್ ಇಟ್ಕೊಳ್ಳಿ. ಜಾಬ್ ಚೇಂಜ್ ಆಗುವಂತ ಸಾಧ್ಯತೆ, ಚೇಂಜ್ ಆದ್ಮೇಲೆ ಕೆಲಸದ ಹುಡುಕಾಟದಲ್ಲಿ ನಷ್ಟ ಆಗುವಂತ ಸಾಧ್ಯತೆಗಳು ಇರುತ್ತೆ. ಈ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಹೊಸ ಜಾಬ್ಗೆ ಟ್ರೈ ಮಾಡದೇ ಇರೋದೇ ಒಳ್ಳೇದು. ಈ ಟೈಮ್ನ ಸ್ವಲ್ಪ ಸಂಯಮದಿಂದ ಕಳೆಯೋದು ಒಳ್ಳೇದು. ಹಾಗೇನೆ ಚತುರ್ಥ ಅಧಿಪತಿ ಪಂಚಮದಲ್ಲಿರೋದ್ರಿಂದ ಮಕ್ಕಳಿಗೆ, ನಿಮ್ಮ ಮಕ್ಕಳು ಏನಾದ್ರು ಪ್ರಾಪರ್ಟಿ ತಗೊಳ್ಳುವಂತ ಯೋಚನೆ ಇದೆ, ನಿಮ್ಮ ಮಕ್ಕಳಿಗೆ ಪ್ರಾಪರ್ಟಿ ತಗೊಳ್ಳೋ ಯೋಗಗಳು ಕ್ರಿಯೇಟ್ ಆಗುತ್ತೆ. ಷಷ್ಠದಲ್ಲಿ ಸೂರ್ಯಗ್ರಹ ಇರೋದ್ರಿಂದ ಕೋರ್ಟ್ ಮೆಟ್ಟಿಲ್ ಹತ್ತುವಂತ ಸಾಧ್ಯತೆ, ಪೊಲೀಸ್ ಸ್ಟೇಷನ್ ಮೆಟ್ಟಿಲ್ ಹತ್ತುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾವುದೋ ಒಂದು ಡಿಸ್ಪ್ಯೂಟ್ಗಾಗಿ, ಏನೋ ಒಂದು ಕಾರಣಾಂತರದಿಂದ. ಹಾಗಾಗಿ ಅಲ್ಲೂ ಕೂಡ ಸಂಯಮದಿಂದ ವರ್ತಿಸಬೇಕು. ಸಮಸ್ಯೆಗಳು ಬಂದಾಗ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ತಾಳ್ಮೆಯಿಂದ ಸರಿಪಡಿಸ್ಕೋಬೇಕು. ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡು ಹಾಗೆ ಸಮಸ್ಯೆನ ದೊಡ್ಡದು ಮಾಡ್ಕೋಬೇಡಿ. ಇಷ್ಟು ವಿಚಾರಗಳು ಮಕರ ರಾಶಿಯಲ್ಲಿ ಜನಿಸಿದಂತವರಿಗೆ.